ಕಾಮಗಾರಿ ವೀಕ್ಷಣೆ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದೆ. ಅದು ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಲಿಟರಲಿ ಹೊಡೆದಾಡುವಷ್ಟರ ಮಟ್ಟಿಗೆ ಹೋದರು. ಕಾಮಗಾರಿ ವೀಕ್ಷಣೆ ಸಂದರ್ಭದಲ್ಲಿ ಆಗಿರುವಂಥದ್ದು ಗೋ ಬ್ಯಾಕ್ ಘೋಷಣೆಗಳು ಮೊಳಗಿದ್ವು. ಸಿ.ಟಿ. ರವಿಯವರಿಗೆ ಇದನ್ನು ಕೇಳಿ ಬಿಜೆಪಿ ಕಾರ್ಯಕರ್ತರು ರೊಜ್ಜಿಗೆದ್ದರು. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಅಕ್ಷರಶಃ ಹೊಡೆದಾಟದ ಸ್ಥಿತಿ ಉದ್ಭವ ಆಯಿತು. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ನೋಡಿ, ನಮ್ಮ ದೇಶದ ದೌರ್ಭಾಗ್ಯ ಇದು. ರಾಜಕೀಯ ಏನು ಕಲಿಸಿದೆಯೋ ಏನು ಕಲಿಸಿಲ್ವೋ ಗೊತ್ತಿಲ್ಲ. ಆದರೆ ಈ ಅವರಿವರ ನಡುವೆ ಹೊಡೆದಾಟವನ್ನು ಮಾತ್ರ ತುಂಬ ಚೆನ್ನಾಗಿ ಕಲಿಸಿದೆ. ಬನ್ನಿ, ಸಿ.ಟಿ. ರವಿ ಮಾತಾಡ್ತಾ ಇದ್ದಾರೆ ನೋಡೋಣ. ಹತ್ರ 18 ತಿಂಗಳು ತೊಗೊಂಡಿದ್ದಾರೆ. 18 ತಿಂಗಳು ತೊಗೊಂಡಿದ್ದಾರೆ. KEB ಅವರು ಮರ ತೆಗಿಯೋದನ್ನು ಆರ್ಡರ್ ಇಶ್ಯೂ ಮಾಡೋದಕ್ಕೆ ಅವರು 17 ತಿಂಗಳು ತೊಗೊಂಡಿದ್ದಾರೆ. ವರ್ಕ್ ಆರ್ಡರ್ ಇಶ್ಯೂ ಆದಮೇಲೆ 17 ತಿಂಗಳು ತೊಗೊಂಡಿದ್ದಾರೆ. ಈಗ ಹೇಳಿ, ವಿಳಂಬಕ್ಕೆ ಯಾರು ಕಾರಣ? ವಿಳಂಬಕ್ಕೆ ಮೆಸ್ಕಾಮು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನ ಹೊಣೆ ಹೊರಿಸೋದ್ರ ಬದಲಿಗೆ ಅವರು ರಾಜಕೀಯ ಶೋ ಕೊಡಲಿಕ್ಕೆ ಬಂದರು. ಮತ್ತು ನಾವು ಸ್ಯಾಂಕ್ಷನ್ ಮಾಡಿಸಿದ್ದನ್ನು ಅವರೇ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಅನ್ನೋ ಥರ ಫೋರ್ಸ್ ಕೊಡಲಿಕ್ಕೆ ಬಂದರು. ಅದಕ್ಕೆ ರಿಯಾಲಿಟಿನ ತಿಳಿಸೋದಕ್ಕೆ ನಾವು ಇವತ್ತು ಕಾಮಗಾರಿ ವೀಕ್ಷಣೆಗೆ ಬಂದಾಗ ಕೆಲವು ಚೇಲಾಗಳನ್ನು ಬಿಟ್ಟು ಧಿಕ್ಕಾರಕ್ಕೆ ಹೋಗಿರು. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸೋಕೆ ಅವಕಾಶ ಇದೆ. ನಾನು ಕೇಳಿದೆ, ಅಲ್ಲಪ್ಪ ಯಾರಪ್ಪ ನಿಮ್ಮ ಅವರು ಇದೆಲ್ಲ ಒಂದು ಚಿಲ್ಲರೆ ರಾಜಕಾರಣ. ಈ ಚಿಲ್ಲರೆ ರಾಜಕಾರಣ ನೋಡಿದ್ದೀವಿ, ಹೆದರೋರಲ್ಲ, ಇರೋ ಸತ್ಯವನ್ನು ತಿಳಿಸೋದಕ್ಕೆ ಬಂದಿದ್ದೀವಿ. ಇಲ್ಲಿ ಕಾಮಗಾರಿ ವಿಳಂಬಕ್ಕೆ ಯಾರು ಕಾರಣ ಅನ್ನೋದು ಅಂಕಿಅಂಶ ನೀವು RTIನಲ್ಲಿ ತೆಗೆದು ಕೇಳಿದ್ರು ಕೂಡ ಅಂಕಿಅಂಶ ಗೊತ್ತಾಗುತ್ತೆ. ಇದಾದಮೇಲೆ ಈಗ ಕ್ರೂಡ್ ಆಯಿಲ್ ಸಪ್ಲೈನಲ್ಲಿ ವ್ಯತ್ಯಾಸ ಆಗಿರೋದು ಗೊತ್ತಿದೆ. ಇರಾನ್ ಮತ್ತು ಅಮೇರಿಕಾ ದಾಳಿಯ ಕಾರಣದಿಂದಾಗಿ ಸಮಸ್ಯೆ ಆಗಿರೋದು ಗೊತ್ತಿದೆ. ಕ್ರೂಡ್ ಆಯಿಲ್ ಸಪ್ಲೈನಲ್ಲಿ ಆಗಿರೋ ವ್ಯತ್ಯಾಸ, ಕ್ರೂಡ್ ಆಯಿಲಲ್ಲಿ 1 kgಗೆ 47 ರೂಪಾಯಿ 1 kgಗೆ ದರದಲ್ಲಿ ವ್ಯತ್ಯಾಸ ಆಗಿದೆ. ಮುಂಚೆ 41 ರೂಪಾಯಿ ಇದ್ದು ಕ್ರೂಡ್ ಆಯಿಲು ಈಗ 98 ರೂಪಾಯಿಗೆ ಬಂದಿದೆ. ಈ ಎಲ್ಲ ಸಮಸ್ಯೆಗಳ ನಡುವೆನೂ ಕೂಡ ಕೆಲಸ ಆಗಬೇಕು. ಆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಈಗ ಕೆಲಸ ಆಗಬೇಕು. ಅದಕ್ಕೆ ಇಮಿಡಿಯೇಟಾಗಿ ಮೆಸ್ಕಾಮ್ನವರು ಕಂಬ ತೆಗೆದುಹಾಕಿ ಇನ್ನೂ ಒಂದು 7 ದಿನ ಕಂಬ ಅಂತ ಹೇಳ್ತಾರೆ. PWD ಅವರು ಜಾಗ ಐಡೆಂಟಿಫೈ ಮಾಡಿಕೊಡ್ಬೇಕು. ಕೆಲವು ಜಾಗಗಳಲ್ಲಿ ಜಾಗದ್ದು ಡಿಸ್ಪ್ಯೂಟ್ ಇದೆ. ಕೆಲವು ಕಡೆ ಮಾಲೀಕರು 10 ಮೀಟ್ರು ಅಗಲದ ರಸ್ತೆ ಮಾಡೋದಕ್ಕೆ ತಡೆ ಒಡ್ತಾ ಇದ್ದಾರೆ. ಅದಲ್ದಲೇ ಕುಡಿಯೋ ನೀರಿನ ಪಂಪು ಮೋಟ್ರ್ ಇರುವಂಥ ಮೋಟ್ರ್ ಹೌಸು ರಸ್ತೆ ಬದಿಯಲ್ಲಿದೆ, ಅದನ್ನು ಶಿಫ್ಟ್ ಮಾಡಬೇಕು. ಮರಗಳನ್ನು ಶಿಫ್ಟ್ ಮಾಡಬೇಕು. ಇದು ಶಿಫ್ಟ್ ಮಾಡಿದ್ರೆ ಕೆಲಸ ವೇಗಗತಿಯಲ್ಲಿ ಆಗುತ್ತೆ. ಇದನ್ನು ಬಿಟ್ಟು ಅದನ್ನು ನೋಡೋಕ್ಕೆ ಬಂದಾಗ ಇದರಲ್ಲಿ ಈ ಮೂಲಕ ಹೆದರಿಸಿ ರಾಜಕಾರಣ ಮಾಡ್ಬೋದು ಅಂತೇಳಿ ಬಯಸಿದರು. ಗುಂಡಾಗಿರಿ ರಾಜಕಾರಣಕ್ಕೆ ಬಗ್ಗೋದಿಲ್ಲ. ಇಂಥ ಗುಂಡಾಗಳನ್ನು ಎದುರಿಸಿಯೇ ನಾವು ಬಂದಿರೋದು. ಮತ್ತು ಇವ್ರದ್ದೇನು ಹಣೆ ಬರ ಅಂತ ನಮಗೆ ಗೊತ್ತಿದೆ. ಈ ರೀತಿ ಬೆದರಿಕೆ ರಾಜಕಾರಣಕ್ಕೆ ಬೆದರಿ ಓಡೋಗುವ ಜಾಯಮಾನದವ್ರು ನಾವಲ್ಲ. ಹಲ್ಲೆ ಪ್ರಯತ್ನಕ್ಕೆ ಮಾಡಿದರು, ಆದರೆ ಓಡೋಗುವಂಥ ಹೇಳಿ ನಾನಲ್ಲ. ಎದುರಿಸಿ ನಿಂತ್ಕೊಳ್ತೀವಿ. ಮತ್ತು ಇದು ಸ್ಯಾಂಕ್ಷನ್ ಮಾಡಿಸಿರೋದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಲ್ಲ. ನಮ್ಮ BJP ಸರ್ಕಾರ ಇದ್ದ ಅವಧಿಯಲ್ಲೇ 2022-23ರಲ್ಲಿ ಮಂಜೂರಾಗಿರೋ ಕಾಮಗಾರಿ ಇದಿರ್ಬೋದು, ತೇಗೂರು ರಸ್ತೆ ಇರ್ಬೋದು, ಅಲ್ಲಂಪುರ ರಸ್ತೆ ಇರ್ಬೋದು, ಇವೆಲ್ಲ ಸೇರಿ 206 ಕೋಟಿ ರೂಪಾಯಿ ವಿವಿಧ ರಸ್ತೆ ಕಾಮಗಾರಿಗಳು ಪಿಡಬ್ಲ್ಯೂಡಿದು.
ಅಭಿವೃದ್ಧಿ ವಿಷಯದಲ್ಲಿ ನಾವು ಸಹಕಾರ ಕೊಡ್ತೀವಿ. ನೋಡಿ, ಈಗ ನಮಗೆ ದೇವರು ಅವಕಾಶ ಕೊಟ್ಟಿದ್ದ 2018ರಿಂದ 2023ರವರೆಗೆ 5 ವರ್ಷದಲ್ಲಿ 5,857 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಯನ್ನು ಮಂಜೂರು ಮಾಡಿಸಿದ್ದೀನಿ. 5,857 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ ವಿವಿಧ ಕಾಮಗಾರಿನ. ಅವರು ಅದಕ್ಕಿಂತ ಜಾಸ್ತಿ ಮಾಡಿಸ್ಲಿ, ಭಾಷಣ ಮಾಡಲಿ, ಯಾರು ಬೇಡ ಅಂತಾರೆ. ಆದರೆ ಶಾಸಕನ ಅಧಿಕಾರಕ್ಕೆ ಮೊಡಕುಗೊಳಿಸೋದು. ಈಗ ನಾನು ಒಬ್ಬ ವಿಧಾನ ಪರಿಷತ್ತಿನ ಶಾಸಕ. ನನ್ನ ಸ್ಥಳ ವೀಕ್ಷಣೆ ಮಾಡಬೇಡಿ ಅಂತ ಹೇಳೋವಂಥ ಅಧಿಕಾರ ಯಾವನಿಗಿದೆ? ಬೀದಿ ರೌಡಿಗಳನ್ನು ಬಿಟ್ಟು ರಸ್ತೆಯಲ್ಲಿ ಬರೋದು ತಡೆಯೋ ಪ್ರಯತ್ನ ಮಾಡ್ತಾರಾ? ಗುಂಡಗಿರಿ ಮಾಡ್ತಾರಾ? ಸತ್ಯ ಹೊರಗೆ ಬರಬಾರ್ದು ಅವ್ರಿಗೇನು ಅಂದರೆ ನಾನು ಬಂದ ತಕ್ಷಣವೇ CT ರವಿ ಕಾಲದಲ್ಲಿ ಮಂಜೂರಾಗಿದ್ದು ಒಂದು ಸತ್ಯ ಹೊರಗೆ ಬರುತ್ತೆ. ದಾಖಲೆಗಳನ್ನು ಮುಚ್ಚಿಡೋಕ್ಕಾಗಲ್ಲ. ದಾಖಲೆಗಳು ಅದನ್ನೇ ಹೇಳ್ತವೆ. 2022-23ನೇ ಸಾಲಿನ ಕಾಮಗಾರಿ ಅಂತಲೇ ಹೇಳ್ತವೆ. ಮೆಡಿಕಲ್ ಕಾಲೇಜ್ ಏನು ಕಾಂಗ್ರೆಸ್ ಕೊಡುಗೆನಾ? DC ಕಾಂಪ್ಲೆಕ್ಸ್ ಏನು ಕಾಂಗ್ರೆಸ್ ಕೊಡುಗೆನಾ? ಕೆರೆ ನೀರು ತುಂಬಿಸೋ ಯೋಜನೆ ಏನು ಕಾಂಗ್ರೆಸ್ ಕೊಡುಗೆನಾ? ಜಲ್ ಜೀವನ್ ಮಿಷನ್ ಏನು ಕಾಂಗ್ರೆಸ್ ಕೊಡುಗೆನಾ? ಇದ್ಯಾವುದು ಕಾಂಗ್ರೆಸ್ ಕೊಡುಗೆ ಅಲ್ಲ. ಡಿಸೆಂಬರ್ನಲ್ಲಿ ವಿಶೇಷ ಅನುದಾನವನ್ನು 206 ಕೋಟಿ ತಂದಿದ್ದೆ. ಅದರಲ್ಲಿ ನೆಲ್ಲೂರು, ತೇಗೂರು, ಮಳಲೂರು ಸಂಪರ್ಕ ರಸ್ತೆಗೆ 8 ಕೋಟಿ. ಅದೇ ಥರ ರಾಂಪುರ, ಆದಿಶಕ್ತಿ ನಗರ ಮೆಡಿಕಲ್ ಕಾಲೇಜ್ ರಸ್ತೆಗೆ 8 ಕೋಟಿ. ಅಲ್ಲಂಪುರ ಮೌಂಟೇನ್ಯೂ ಅಲ್ಲಂಪುರ ಮೌಂಟೇನ್ಯೂ ಶಾಲೆಗೆ 9,99 ಲಕ್ಷ. ಹೀಗೆ ಚಿಕ್ಕಮಗಳೂರು ನಗರದ ವಿವಿಧ ರಸ್ತೆಗಳಿಗೆ ಒಟ್ಟು 206 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತಂದಿದ್ದೆ. ಅದರಲ್ಲಿ ಇದನ್ನು ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಸುತ್ತೋಲೆ ಹೊರಡಿಸಿ ಯಾವ್ಯಾವ ಕಾಮಗಾರಿ ಪ್ರಾರಂಭ ಆಗಿಲ್ಲ ಆ ಎಲ್ಲ ಕಾಮಗಾರಿಗಳನ್ನು ತಡೆ ಹಿಡಿಬೇಕು ಅಂತ ಸುತ್ತೋಲೆ ಹೊರಡಿಸಿರು. ಯಾವ ರೀತಿ ಇನ್ನೂ ವಾಗ್ವಾದ ನಿಂತಿಲ್ಲ. ಯಾರೋ ಒಬ್ಬನ ಯಾವ ರೀತಿ ತಳ್ಳದ ನೋಡಿದ್ವಿ. CT ರವಿ ಎದುರಲ್ಲೇ ಈ ಬಾರಿ ಗಲಾಟೆ ಆಯಿತು. ತೋರಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು ಚಿಕ್ಕಮಗಳೂರಿನಿಂದ. ಬನ್ನಿ, ನಮ್ಮ ಪ್ರತಿನಿಧಿ ಹರ್ಷಿತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರ್ಷಿತ್, ಏನಿದು ಈ ಗಲಾಟೆ ಇದು? ಯಾಕಂದರೆ ತೀರಾ ಎಷ್ಟರ ಮಟ್ಟಿಗೆ ಅಂತಂತಂದರೆ ಹೊಡೆದಾಡುವಷ್ಟರ ಮಟ್ಟಿಗೆ, ಒಬ್ಬ ಇನ್ನೊಬ್ಬನನ್ನು ತಳ್ಳುವಷ್ಟರ ಮಟ್ಟಿಗೆ, ಅದು ನಾಯಕರ ಎದುರಿನಲ್ಲೇ ಇದೆಲ್ಲ ನಡೀತಾ ಇದೆ. ಹೆಂಗಿದೆ ಅಲ್ಲಿನ ಸ್ಥಿತಿಗತಿಗಳು? ಇದಕ್ಕೆ ಸಂಬಂಧಪಟ್ಟಂಗೆ CT ರವಿ ಏನು ಹೇಳ್ತಾರೆ? ಖಂಡಿತವಾಗ್ಲೂ ರಂಗನಾಥ್, ಪ್ರಮುಖವಾಗಿ CT ರವಿ ಅವರು ರಾಂಪುರದಿಂದ ಶಕ್ತಿನಗರದವರೆಗೂ ಕಾಮಗಾರಿ ವೀಕ್ಷಣೆ ಮಾಡಲಿಕ್ಕೆ ತೆರಳ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು BJPಯ ಕಾರ್ಯಕರ್ತರ ನಡುವೆ ಒಂದು ಮಾತಿನ ಚಕಮಕಿ ಆಯಿತು, ನೂಕಾಟ ತಲ್ಲಾಟ ಕೂಡ ಆಯಿತು. CT ರವಿ ಅವರು ಹೇಳಿದಂಗೆ ನನ್ನ ಮೇಲೂ ಕೂಡ ಹಲ್ಲೆಗೆ ಯತ್ನ ಆಯಿತು, ಆದರೆ ನಾನು ಯಾವುದಕ್ಕೂ ಹೆದರಲ್ಲ ಅಂತ ಹೇಳಿದ್ರು. ಈಗ ನಮ್ಮ ಜೊತೆ CT ರವಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಕಾಮಗಾರಿ ನಡೀತಾ ಇತ್ತು, ವೀಕ್ಷಣೆಗೆ ಬಂದಿದ್ರಿ, ಏನೆಲ್ಲ ಆಯಿತು? ಕಾಮಗಾರಿ ನನ್ನ ಅಧಿಕಾರ ಅವಧಿಯಲ್ಲಿ, ನಮ್ಮ BJP ಸರ್ಕಾರ ಇದ್ದಾಗ ಮಂಜೂರು ಮಾಡಿಸಿದ ಕಾಮಗಾರಿ. ಆ ಕಾಮಗಾರಿ ಕಾಂಗ್ರೆಸ್ನ ಕೆಲವು ವಿಳಂಬ ಧೋರಣೆ ಕಾರಣಕ್ಕೆ, ಕಮಿಷನ್ ಕಾರಣಕ್ಕೆ ವಿಳಂಬ ಆಗಿದೆ. ಅವ್ರ ಕಮಿಷನ್ ಕಾರಣಕ್ಕೆ ವಿಳಂಬ ಆಗಿದೆ, ಕಂಬ ಶಿಫ್ಟ್ ಮಾಡದೇ ಇರೋ ಕಾರಣಕ್ಕೆ ವಿಳಂಬ ಆಗಿದೆ, ಮರ ತೆಗೆದೇ ಇರೋ ಕಾರಣಕ್ಕೆ ವಿಳಂಬ ಆಗಿದೆ. ಅದನ್ನು ನಾನು ಯಾಕೆ ವಿಳಂಬ ಆಗಿದೆ ಅಂಥೇಳಿ ಪ್ರಶ್ನೆ ಮಾಡಲಿಕ್ಕೆ ಬಂದಾಗ ಇಲ್ಲಿ ಕೆಲವು ಗುಂಡಾಗಳು, ನಾನು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಲ್ಲ, ನಾನು ವೀಕ್ಷಣೆ ಮಾಡೋಕ್ಕೆ ಬಂದಾಗ ಗುಂಡಾಗಳನ್ನು ಕಳಿಸಿ ಅಲ್ಲಿ ಹಲ್ಲೆಗೆ ಪ್ರಯತ್ನ ಮಾಡಿದ್ರು. ಈ ಕೆಲ ಹೆದರಿ ಓಡೋಗುವಂಥವರೆಲ್ಲ ಎದುರಿಸ್ತೀವಿ. ಇದು CT ರವಿ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ನಾನು ವೀಕ್ಷಣೆ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿದ್ರು, ಜೊತೆಗೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು, ಜೊತೆಗೆ ಹಲ್ಲೆಗೂ ಕೂಡ ಮುಂದಾದ್ರು ಅಂತ ಹೇಳ್ತಾ ಇರುವಂಥದ್ದು. ಸ್ಥಳದಲ್ಲೇ ಇದ್ದೇವೆ, ನೋಡ್ಬೋದು ದೃಶ್ಯದಲ್ಲಿ. ಒಂದು ಕಡೆ BJPಯ ಕಾರ್ಯಕರ್ತರು, ಮತ್ತೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ಪರಸ್ಪರ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಕಾಮಗಾರಿ ಏನಿದೆ ಅದು BJP ಅವಧಿಯಲ್ಲಿ ಆಗಿದ್ದು ಅನ್ನೋದು ಪ್ರಮುಖವಾಗಿ BJPಗರ ಒಂದು ವಾದ ರಂಗನಾಥ್. ಪ್ರಮುಖವಾಗಿ ಕಾಂಗ್ರೆಸ್ನ ಚಿಕ್ಕಮಗಳೂರಿನ ಶಾಸಕರಾಗಿರುವಂಥ ತಮ್ಮಯ್ಯ ಏನಿದ್ದಾರೆ, ಅವರು ಕಳೆದ ಒಂದು ವಾರವಷ್ಟೇ ಇದೇ ರಸ್ತೆಗೆ ಬಂದಿದ್ರು.
ಖಂಡಿತವಾಗ್ಲೂ ರಂಗನಾಥ್, ಈಗ ಸಿ ಟಿ ರವಿ ಅವರು ಕೂಡ ಪ್ರತಿಭಟನೆ ನಡೆದಂತಹ ಸ್ಥಳದಿಂದ ತೆರಳುತ್ತಾ ಇದ್ದಾರೆ. ಆದರೆ ಬಿಜೆಪಿಯ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಇರುವಂತದ್ದು ರಂಗನಾಥ್. ಪ್ರಮುಖವಾಗಿ ಈ ಒಂದು ರಸ್ತೆ ಕಾಮಗಾರಿ ಏನಿದೆ, ಈ ಒಂದು ರಸ್ತೆ ಕಾಮಗಾರಿಯನ್ನ ಬಿಜೆಪಿ ಅವಧಿಯಲ್ಲಿ ನಾನು ತಂದಿದ್ದೆ, ಅಂದ್ರೆ ನಾನು ಕಾಮಗಾರಿಗೆ ಅನುಮೋದನೆಯನ್ನ ತಂದಿದ್ದೆ, ಜೊತೆಗೆ ಹಣವನ್ನು ಕೂಡ ನಮ್ಮ ಸರ್ಕಾರವೇ ನೀಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏನು ಒಂದು ಅನುದಾನವನ್ನ ತರಲಾಗಿದೆ ಅಂತ ಇಲ್ಲಿನ ಶಾಸಕರು ಹೇಳ್ತಿದ್ದಾರೆ ಅಂತ ಒಂದು ಆರೋಪ. ಪ್ರಮುಖವಾಗಿ ಒಂದು ವಾರದ ಹಿಂದಷ್ಟೇ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ತಮ್ಮಯ್ಯ ಏನಿದ್ದಾರೆ ಅವರು ಇದೇ ರಸ್ತೆಯನ್ನು ವೀಕ್ಷಣೆಯನ್ನು ಮಾಡಿದ್ರು. ಅದಾದ ಬಳಿಕ ಇವತ್ತು ಸಿ ಟಿ ರವಿ ಅವರು ಒಂದು ವೀಕ್ಷಣೆ ಮಾಡಲಿಕ್ಕೆ ಬಂದಂಥದ್ದು. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೀತು. ಕಾಂಗ್ರೆಸ್ನ ಕಾರ್ಯಕರ್ತರು ಗೋ ಬ್ಯಾಕ್ ಘೋಷಣೆಯನ್ನು ಕೂಡ ಕೂಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮಾತಿಗೆ ಮಾತು ಬೆಳೆದು ರಂಗನಾಥ್, ಪರಸ್ಪರ ಹಲ್ಲೆಗೂ ಕೂಡ ಯತ್ನವನ್ನ ನಡೀತು. ಕೆಲವು ಕಾರ್ಯಕರ್ತರು ಹಲ್ಲೆ ಕೂಡ ಪರಸ್ಪರ ಮಾಡಿಕೊಂಡಿರುವಂಥದ್ದು. ಆದರೆ ಸಿ ಟಿ ರವಿ ಅವರು ಮಾತ್ರ ಇಲ್ಲಿಂದ ಶಕ್ತಿನಗರದವರೆಗೂ ಪಾದಯಾತ್ರೆ ಮುಖಾಂತರ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ರು. ನಂತರವಾಗಿ ಏನು ಇದೇ ರಸ್ತೆಯಲ್ಲಿ ಬರ್ತಾ ಇದ್ರು. ಈ ಒಂದು ರಸ್ತೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜೊತೆಗೆ ಮುಖಂಡರು ಒಂದು ಬಂದಂಥದ್ದು. ಜೊತೆಗೆ ಈ ಪರಸ್ಪರ ಒಂದು ಘೋಷಣೆಗಳನ್ನು ಕೂಗುತ್ತಾ ಸಿ ಟಿ ರವಿ ಅವರ ಸಮ್ಮುಖದಲ್ಲೇ ಪರಸ್ಪರ ಕೈಯನ್ನ ಕೂಡ ಮಿಲಾಯಿಸಿಕೊಂಡಿರುವಂಥದ್ದು. ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದೆ. ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಹರ್ಷಿತ್, ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಆಗಿದೆಯಾ? ನಂಬರ್ 1. ಜೊತೆಗೆ ಏನು ಅಂತಂದ್ರೆ ಸ್ಥಿತಿಗತಿಗಳು ಹಿಂಗೆ ಆದರೆ ಏನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿದ್ರ, ಏನಾದರೂ ಸೆಕ್ಷನ್ ಏನಾದರೂ ಹಾಕುವಂಥದ್ದು, 144 ಸೆಕ್ಷನ್ ಹಾಕುವಂಥದ್ದು, ಆ ರೀತಿ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ? ಖಂಡಿತವಾಗ್ಲೂ ರಂಗನಾಥ್, ಈಗ ತಾನೇ ಈ ಒಂದು ಘಟನೆ ನಡೆದಂತಹ ಸ್ಥಳದಿಂದ ಸಿ ಟಿ ರವಿ ಅವರು ತೆರಳಿರುವಂಥದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ನೂರಾರು ಪೊಲೀಸರನ್ನು ಕೂಡ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಸಿ ಟಿ ರವಿ ಅವರ ಮುಂದಿನ ನಡೆ ಸಾಕಷ್ಟು ಕುತೂಹಲ ಆಗಿದೆ. ಅವರು ತನ್ನ ಮೇಲೆ ಹಲ್ಲೆಗೆ ಯತ್ನ ನಡೀತು ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತಾ. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಿಜೆಪಿಯ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಸಂತೋಷ್ ಕೊಟ್ಯಾನ್ ಏನಿದ್ದಾರೆ, ಆತ ತಮ್ಮ ಮೇಲೆ ಹಲ್ಲೆಗೆ ಬಂದ, ಜೊತೆಗೆ ಮುಸ್ಲಿಂ ಸಮುದಾಯದ ವಿರುದ್ಧ ಅವ್ಯಾಚ್ಯ ಪದಗಳನ್ನು ಬಳಸಿ ಮಾತನಾಡಿದ ಅಂತ ಕೂಡ ಆರೋಪಗಳು ಕೇಳಿಬರ್ತಾ ಇತ್ತು. ಕಾಂಗ್ರೆಸ್ ಮತ್ತೆ ಬಿಜೆಪಿಯವರು ಯಾವ ರೀತಿ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತಾರೆ, ಜೊತೆಗೆ ಠಾಣೆಯ ಮೆಟ್ಟಿಲನ್ನ ಈ ಒಂದು ಪ್ರಕರಣ ಏರುತ್ತಾ ಅಂತ ನೋಡಬೇಕಾಗಿದೆ ರಂಗನಾಥ್. ಒಟ್ಟಿನಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದೆ. ನೂರಾರು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ನೋಡಿ ಸಂಗತಿ, ಬಿಜೆಪಿ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ, ವಾಗ್ವಾದ.